ಈ ಜಿಲ್ಲೆಯ ರೈತರು ಅದೇನ್ ಪಾಪ ಮಾಡಿದ್ದಾರೋ ಗೊತ್ತಿಲ್ಲ. ರೈತರಿಗೆ ಒಂದರ ಮೇಲೊಂದು ಸಮಸ್ಯೆ ತುತ್ತಾಗ್ತಾ ಇದ್ದಾರೆ. ಇನ್ನು ಅತಿವೃಷ್ಟಿಯಿಂದ ಕಂಗಾಲಾಗಿರುವಂತಹ ರೈತರಿಗೆ ಈಗ ಮತ್ತೊಂದು ಆತಂಕ ಎದುರಾಗಿದೆ. ಕಾಡಾನೆಗಳು ರೈತರ ಜಮೀನಿಗೆ ನುಗ್ಗಿ ರೈತರು ಬೆಳೆದಂತ ಬೆಳೆಯನ್ನ ನಾಶ ಮಾಡ್ತಾ ಇದ್ದಾವೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಮರಕವಳ್ಳಿ, ಹಿರೇಕಾಂಚಿ, ಶೇಷಗಿರಿ, ಬ್ಯಾತನಾಳ ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಆನೆಗಳ ಹಿಂಡು ಕಾಡಿನಿಂದ ನಾಡಿಗೆ ಬಂದು ರೈತರು ಬೆಳೆದ ಭತ್ತ, ಮೆಕ್ಕೆಜೋಳ, ಕಬ್ಬು, ಬಾಳೆ ಬೆಳೆಗಳನ್ನ ನಾಶ ಮಾಡ್ತಾ ಇವೆ. ಇದರಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ನಮ್ಮ ಹಲಗಲ್ ತಾಲೂಕಿನಲ್ಲಿ ಈಗಾಗಲೇ 2 ಸರಿ ನೆರೆಹಾವಳಿಯಿಂದ ಪೀಕ್ ಹಾಳಾಗಿದ್ದಾವೆ. ಮತ್ತು ಈಗ 2-3 ದಿವಸದಿಂದ ಆನೆಗಳು ರಾತ್ರಿ ಟೈಮ್ನಲ್ಲಿ ಬಂದು ಪೀಕನ್ನೆಲ್ಲ ಹಾಳು ಮಾಡಿದಾವೆ, ತುಳಿದಿದ್ದಾವೆ. ಮತ್ತು ಭತ್ತ ಎಲ್ಲ ನಮ್ಮದು ಪೀಕನ್ನು ಹಾಳು ಮಾಡಿದಾವೆ. ಮತ್ತು ತೋಟದಲ್ಲೆಲ್ಲ ಬಂದಾವೆ. ಅದಕ್ಕೆ ಅರಣ್ಯ ಇಲಾಖೆಯವರು ತಕ್ಷಣ ನಮಗೆ ರಕ್ಷಣೆಗೆ ಬಂದು ನಿಲ್ಲಬೇಕು, ಆನೆಗಳನ್ನು ಓಡಿಸ್ಬೇಕು ಅಂತಂದು ಕೇಳ್ಬೇಕು. ಈಗ ಮತ್ತೆ ಹೊಸ್ದಾಗಿ ಮಳೆ ಬಂದು ಹೋದ್ರೆ ಮತ್ತೆ ನಾಟಿ ಮಾಡಿದ ಭತ್ತ ಬರ್ತಾ ಇದ್ದ ಟೈಮಿಗೆ ಮತ್ತು ಕಾಡಾನೆಗಳ ಹಾವಳಿ ಹೆಚ್ಚಾಗಿ ಎಲ್ಲ ತುಳಿದು ಹಾಳು ಮಾಡಿಬಿಟ್ಟೈತಿ. ಅದ್ರ ಸಲುವಾಗಿ ನಾವು ರಾತ್ರಿನೂ ಹೊಲಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ, ಮತ್ತು ಹಗಲಿನ ಹೋಗಕ್ಕೆ ಭಯ ಆಗ್ತಾ ಇದೆ. ಹೊಲಕ್ಕೆ ಹೋಗ್ತಾ ಇಲ್ಲ. ನಾವು ಅರಣ್ಯ ಅಧಿಕಾರಿಗಳು ಸ್ವಲ್ಪ ಕ್ರಮ ಕೈಗೊಳ್ಬೇಕಂದು ನಾವು. ಈಗ ಇತರ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ ಎಕ್ಸ್‌ಪ್ರೆಸ್ 18ನಲ್ಲಿ. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ನಾಗರಿಕ ವಿಮಾನಯಾನಕ್ಕೆ ಅನುಮತಿ ಸಿಕ್ಕಿದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ಅನುಮತಿ ಸಿಕ್ಕಿದ್ದು ಕಲ್ಯಾಣ ಕರ್ನಾಟಕ ಜನತೆಯ ಬಹುದಿನಗಳ ಕನಸು ಕೊನೆಗೂ ನನಸಾಗಿದೆ. ನಾಗರಿಕ ವಿಮಾನಯಾನಕ್ಕೆ ಅನುಮತಿ ಸಿಕ್ಕಿರುವುದರಿಂದ ಶೀಘ್ರವೇ ಕಲಬುರಗಿ ವಿಮಾನ ನಿಲ್ದಾಣದ ಮೂಲಕ ಲೋಹದ ಹಕ್ಕಿಗಳು ಹಾರಾಟವನ್ನು ನಡೆಸಲಿವೆ. ಬೆಂಗಳೂರಿನಲ್ಲಿ ಕಾರಿನ ಕಿಟಕಿ ಗಾಜು ಹೊಡೆದು ಕಳ್ಳತನ ಮಾಡಲಾಗಿದೆ. ಯಲಹಂಕದ ಸಿಂಗನಾಯಕನಹಳ್ಳಿಯ ನಿತ್ಯೋತ್ಸವ ಕಲ್ಯಾಣ ಮಂಟಪದ ಬಳಿ ಈ ಒಂದು ಘಟನೆ ನಡೆದಿದೆ. ಪಾರ್ಕಿಂಗ್ನಲ್ಲಿ ಕಾರು ನಿಲ್ಲಿಸಿ ಮದುವೆಗೆ ಹೋಗಿದ್ದಾಗ ಕಾರಿನ ಹಿಂಬದಿಯ ಗಾಜನ್ನು ಹೊಡೆದು ಕಾರ್ನಲ್ಲಿದ್ದ ವ್ಯಾನಿಟಿ ಬ್ಯಾಗ್ ಕದ್ದು ಕಳ್ಳರು ಪರಾರಿದ್ದಾರೆ. ರಾಯಚೂರು ತಾಲೂಕಿನ ಯರಮರಸ್ ವಾರ್ಡ್ನಲ್ಲಿ ಅಕ್ರಮ ಸಿಎಚ್ ಪೌಡರ್ ಮಾರುವವರ ಮನೆ ಮೇಲೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅಕ್ರಮ ಸಿಎಚ್ ಪೌಡರ್ ಮಾರುತ್ತಿದ್ದಂತ ನಿರ್ಮಲಾ ಎಂಬ ಮಹಿಳೆಯನ್ನ ಅಬಕಾರಿ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. 50 ಲೀಟರ್ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್. ಈಗ ಆನ್ಲೈನ್ ದೋಖಾ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.